ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಪುಜಾನ್ MG ಚಾನಲ್. ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗೋಕ್ಕೆ ಕೆಲವೇ ತಿಂಗಳು ಬಾಕಿ ಇದೆ. ಅದರಲ್ಲಿ ನಿಮಗೆ ಮೇನ್ ಅತಿಥಿಯಾಗಿ ಇದರಲ್ಲಿ ಫಸ್ಟ್ ಕಂಟೆಸ್ಟರ್ ಆಗಿ ರೀಲ್ ಸ್ಟಾರ್ ಮಂಜಣ್ಣ ಇವರು ಬಂದರೆ ಹೇಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ರೀಲ್ ಸ್ಟಾರ್ ಮಂಜಣ್ಣ ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇವರು ಫೇಮಸ್ ಆಗಿರುತ್ತಾರೆ. ಹಾಗೆ ಅದ್ರ ಜೊತೆಗೆ ಈಗೀಗ ಟ್ರೆಂಡ್ ಆಗ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ಟ್ರೆಂಡ್ ಕೂಡ ಆಗ್ತಾ ಇದೆ. ಇವರು ಜಾಸ್ತಿ ನೀವು ರೀಲ್ಸ್ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರ ಭಾಳ ಜನ. ಇವರು ಬಿಗ್ ಬಾಸ್ ಬಂದರೆ ಹೇಗಿರುತ್ತೆ, ಬಿಗ್ ಬಾಸ್ನಲ್ಲಿ ಬಂದರೆ ಯಾವ ಟೈಪ್ ಇರುತ್ತೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಇವರು ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರುತ್ತೆ, ಆದರೆ ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ. ಆದರೆ ನನಗೆ ಅನಿಸೋ ಮಟ್ಟಿಗೆ ಇವರು ಬಂದರೆ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಅನ್ನೋದು ಕೂಡ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ ಇವರು ರೀಲ್ ಸ್ಟಾರ್ ಮಂಜಣ್ಣ ಇವರು ನೋಡಿರ್ಬೋದು, ರೀಲಲ್ಲೇ ಫೇಮಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಆದರೆ ಇವರು ಬಂದರೆ ಹೇಗಿರುತ್ತೆ ಅಂದರೆ ಬಿಗ್ ಬಾಸ್ ಮನೆ ಬರೀ ಕಾಮಿಡಿಯಾಗಿ ಇರುತ್ತೆ ಫುಲ್ಲು ಕಾಮಿಡಿ. ಒಂದು 100 ದಿವಸ ಅನ್ನೋದು ಫುಲ್ ಕಾಮಿಡಿಯಾಗಿರುತ್ತೆ ಇವರು ಬಂದರೆ, ಅಷ್ಟು ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆ. ನನ್ನ ಅನಿಸೋ ಪ್ರಕಾರ ಇವರು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡೋಣ ಫ್ರೆಂಡ್, ಕ್ಲಿಯರಿಟಿ ಇಲ್ಲ ನನಗೆ. ಅವರು ಬಿಗ್ ಬಾಸ್ ಮನೆಗೆ ಹೋದರೆ ಚೆನ್ನಾಗಿರುತ್ತೆ. ಆದರೆ ಬಿಗ್ ಬಾಸ್ನಲ್ಲಿ ಸೆಲೆಕ್ಟ್ ಮಾಡೋದು ಹೇಗೆ ಸೆಲೆಕ್ಟ್ ಆಗುತ್ತೆ ಅನ್ನೋದು ಕೂಡ ಅವ್ರಿಗೆ ಬಿಟ್ಟಿದ್ದು. ಯಾರ್ಯಾರು ಸೆಲೆಕ್ಟ್ ಮಾಡ್ತಾರೋ ಯಾರು ಗೊತ್ತಿಲ್ಲ. ಆದರೆ ಇವರು ಒಬ್ಬರು ಇದ್ದರೆ ಬಿಗ್ ಬಾಸ್ ಮನೆಗೆ ಇನ್ನೂ ಚೆನ್ನಾಗಿರುತ್ತೆ. ಕಾಮಿಡಿ ತುಂಬಿಕೊಂಡಿರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಮಾತಾಡೋದು ಶೈಲಿ ನೋಡ್ತಾ ಇದ್ದರೆ ಸಖತ್ ಅನಿಸುತ್ತೆ ನನಗೆ. ನೋಡೋಣ ಫ್ರೆಂಡ್, ಮುಂದಿನ ದಿನಗಳಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ ಬಿಗ್ ಬಾಸ್ ಮನೆಗೆ ಮಂಜಣ್ಣ ಸೆಲೆಕ್ಟ್ ಆಗಬೇಕಾ ಅಥವಾ ಬೇಡ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಶೇರ್. ಟೇಕ್ ಕೇರ್, ಬಾಯ್.